ಮಧ್ಯಪ್ರಾಚ್ಯದ ರಣಾಂಗಣದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷ ದಿನಕ್ಕೊಂದು ಹೊಸ ತಿರುವು ಪಡಿತಾ ಇತ್ತು. ಈಗ ಯುದ್ಧದ ಅಖಾಡಕ್ಕೆ ಚೀನಾ ಮತ್ತು ಪಾಕಿಸ್ತಾನದ ಅಧಿಕೃತ ಪ್ರವೇಶ ಆಗಿದೆ. ಇದು ಕೇವಲ ಪ್ರಾದೇಶಿಕ ಹೋರಾಟವಾಗಿ ಉಳಿಯದೆ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಸಮೀಕರಣಗಳನ್ನು ಬದಲಿಸುವ ಮಹಾ ಸಂಘರ್ಷವಾಗಿ ರೂಪಾಂತರಗೊಳ್ತಾ ಇದೆಯಾ? ಚೀನಾ ಮತ್ತು ಪಾಕಿಸ್ತಾನದ ಜಂಟಿ ಹಸ್ತಕ್ಷೇಪ ನಿಜಕ್ಕೂ ಶಾಂತಿ ಸ್ಥಾಪನೆಗಾಗಿನಾ ಅಥವಾ ಇದರ ಹಿಂದೆ ಇರಾನ್ ಅನ್ನು ಬೆಂಬಲಿಸುವ ಮತ್ತು ಅಮೆರಿಕದ ಪ್ರಭಾವವನ್ನು ಕುಗ್ಗಿಸುವ ಬೃಹತ್ ಆರ್ಥಿಕ ತಂತ್ರಗಾರಿಕೆ ಅಡಗಿದೆಯಾ? ಇಸ್ರೇಲ್ನ ಸತತ ದಾಳಿಗಳು ಮತ್ತು ಇರಾನ್ನ ಪ್ರತಿದಾಳಿಗಳ ನಡುವೆ ತೂಗಾಡುತ್ತಿರುವ ವಿಶ್ವಕ್ಕೆ ಈ 5 ಅಂಶಗಳ ಕಾರ್ಯಸೂಚಿ ಮುಕ್ತಿ ನೀಡಬಲ್ಲದ? ಇಂತಹ ಗಂಭೀರ ಪ್ರಶ್ನೆಗಳು ಈಗ ಜಾಗತಿಕ ಸಮುದಾಯವನ್ನು ಕಾಡ್ತಿವೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಜಂಟಿ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡುವ ಮೂಲಕ ಈ ಯುದ್ಧವನ್ನು ತಡೆಯಲು 5 ಪ್ರಮುಖ ಅಂಶಗಳನ್ನು ಮುಂದಿಟ್ಟಿವೆ. ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಚೀನಾ ಮತ್ತು ಪಾಕಿಸ್ತಾನ ಪ್ರಸ್ತಾಪಿಸಿರುವ ಈ 5 ಅಂಶಗಳ ಕಾರ್ಯಸೂಚಿಯಲ್ಲಿ ಮೊದಲನೇದಾಗಿ ಉಭಯ ದೇಶಗಳ ನಡುವಿನ ವೈಷಮ್ಯ ಮತ್ತು ಪರಸ್ಪರ ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಒತ್ತಾಯಿಸಲಾಗಿದೆ. ಎರಡನೇದಾಗಿ ರಾಜತಾಂತ್ರಿಕ ಪ್ರಯತ್ನಗಳ ಮೂಲಕ ಶಾಂತಿ ಮಾತುಕತೆಗಳನ್ನು ಶೀಘ್ರವಾಗಿ ಪ್ರಾರಂಭಿಸೋದು. ಮೂರನೇ ಪ್ರಮುಖ ಅಂಶ ಅಂದ್ರೆ ಮಿಲಿಟರಿ ರಹಿತ ಗುರಿಗಳ ಮೇಲೆ, ಅಂದ್ರೆ ನಾಗರಿಕ ಮೂಲಸೌಕರ್ಯಗಳು, ಇಂಧನ ಘಟಕಗಳು ಮತ್ತು ಪರಮಾಣು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವುದನ್ನು ನಿಷೇಧಿಸೋದು. ನಾಲ್ಕನೇದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗದಂತೆ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋದು. ಮತ್ತು ಐದನೇದಾಗಿ ವಿಶ್ವಸಂಸ್ಥೆಯ ಚಾರ್ಟರ್ ಅಡಿಯಲ್ಲಿ ಬಹುಪಕ್ಷೀಯ ದೇಶಗಳ ಒಳಗೊಳ್ಳುವಿಕೆಯೊಂದಿಗೆ ಶಾಂತಿ ಚೌಕಟ್ಟನ್ನು ರೂಪಿಸೋದು. ಈ ಪ್ರಸ್ತಾಪ ಮೇಲ್ನೋಟಕ್ಕೆ ಶಾಂತಿಯುತವಾಗಿ ಕಂಡ್ರೂ ಇದರ ಆಳದಲ್ಲಿ ಆರ್ಥಿಕ ಹಿತಾಸಕ್ತಿಗಳು ಅಡಗಿವೆ. ಇರಾನ್ ತನ್ನ 90% ಕಚ್ಚಾ ತೈಲವನ್ನು ಚೀನಾಗೆ ರಫ್ತು ಮಾಡ್ತಿರೋದ್ರಿಂದ ಇರಾನ್ನ ಆರ್ಥಿಕತೆಯನ್ನು ಉಳಿಸೋದು ಚೀನಾಗೆ ಅನಿವಾರ್ಯವಾಗಿದೆ. ಈ ಯುದ್ಧ ಕೇವಲ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳಿಗೆ ಸೀಮಿತವಾಗಿಲ್ಲ, ಇದು ದೊಡ್ಡ ಮಟ್ಟದ ಆರ್ಥಿಕ ಸಮರವೂ ಆಗಿದೆ. ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸುವ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯನ್ನ ಏರಿಸಲು ಪ್ರಯತ್ನಿಸ್ತಾ ಇದೆ. ತೈಲ ಬೆಲೆ ಹೆಚ್ಚಾದಷ್ಟು ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಾಗತ್ತೆ ಅನ್ನೋದು ಇರಾನ್ನ ತಂತ್ರ. ಮತ್ತೊಂದು ಕಡೆ ಅಮೆರಿಕ ಈ ಪರಿಸ್ಥಿತಿಯನ್ನ ಸಂಕಷ್ಟದಲ್ಲಿ ಸದಾವಕಾಶ ಅನ್ನುವಂತೆ ಬಳಸಿಕೊಳ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ತೈಲ ಉತ್ಪಾದನಾ ಸಾಮರ್ಥ್ಯ ಕುಸಿದಿರುವ ಈ ಸಮಯದಲ್ಲಿ ಅಮೆರಿಕ ತನ್ನದೇ ಆದ ತೈಲ ಮತ್ತು ಅನಿಲವನ್ನ ಮಾರುಕಟ್ಟೆಗೆ ತಳ್ಳೋಕೆ ಪ್ರಯತ್ನಿಸ್ತಿವೆ. ಡೊನಾಲ್ಡ್ ಟ್ರಂಪ್ ಅವರಂತಹ ನಾಯಕರು ಈಗಾಗಲೇ ಇತರ ದೇಶಗಳಿಗೆ ಅಮೆರಿಕದಿಂದ ತೈಲ ಖರೀದಿ ಮಾಡುವಂತೆ ಕರೆ ನೀಡ್ತಾ ಇರುವುದು ಈ ಆರ್ಥಿಕ ಪೈಪೋಟಿಗೆ ಸಾಕ್ಷಿಯಾಗಿದೆ. ಚೀನಾದ ಮಧ್ಯಸ್ಥಿಕೆಯ ನಂತರ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿರುವುದು ರಾಜತಾಂತ್ರಿಕ ಒತ್ತಡದ ಪ್ರಭಾವವನ್ನು ತೋರಿಸುತ್ತೆ. ಪಾಕಿಸ್ತಾನ ಇಲ್ಲಿವರೆಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಕೇವಲ ಒಬ್ಬ ಸಂದೇಶವಾಹಕನಂತೆ ಕೆಲಸ ಮಾಡ್ತಾ ಇತ್ತು. ಆದರೆ ಚೀನಾ ನೇರವಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದ ನಂತರ ಈ ಶಾಂತಿ ಪ್ರಸ್ತಾಪಕ್ಕೆ ಹೆಚ್ಚಿನ ತೂಕ ಬಂದಿದೆ. ಇರಾನ್ ಈ ಹಿಂದೆ ಪಾಕಿಸ್ತಾನ ಆಯೋಜಿಸಿದ ಸಭೆಗಳನ್ನು ತಿರಸ್ಕರಿಸಿದ್ದರೂ ಈಗ ತನ್ನ ಅತಿದೊಡ್ಡ ಗ್ರಾಹಕನಾದ ಚೀನಾದ ಮಾತನ್ನ ಕೇಳುವ ಅನಿವಾರ್ಯತೆಯಲ್ಲಿದೆ. ಆದರೂ ಇರಾನ್ನ ಸರ್ವೋಚ್ಚ ನಾಯಕರು ಇದು ಶಾಂತಿಯ ಸಮಯವಲ್ಲ ಅಂತ ಘೋಷಣೆ ಮಾಡಿರೋದು ಸಂಘರ್ಷ ಅಷ್ಟು ಸುಲಭವಾಗಿ ಮುಗಿಯೋದಿಲ್ಲ ಅನ್ನೋದನ್ನ ಸೂಚಿಸುತ್ತೆ. ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಪರಸ್ಪರರ ಪರಮಾಣು ಕೇಂದ್ರಗಳು ಮತ್ತು ಇಂಧನ ಮೂಲಗಳನ್ನು ಗುರಿಯಾಗಿಸಿಕೊಳ್ತಾ ಇರೋದು ಇಡೀ ಮಾನವ ಕುಲಕ್ಕೆ ಬೆದರಿಕೆಯಾಗಿದೆ. ಒಂದು ವೇಳೆ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ನಡೆದ್ರೆ ಅದು ಕೇವಲ ಯುದ್ಧವಾಗಿ ಉಳಿಯದೆ ಬೃಹತ್ ಪರಿಸರ ಮತ್ತು ಮಾನವೀಯ ದುರಂತಕ್ಕೆ ನಾಂದಿ ಹಾಡಲಿದೆ. ಈ ಸಮರದ ಅಂತ್ಯ ಕೇವಲ ಸೇನಾ ಬಲದ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ರಾಜತಾಂತ್ರಿಕ ಜಾಣ್ಮೆ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ನಿಂತಿದೆ. ಚೀನಾ ಮತ್ತು ಪಾಕಿಸ್ತಾನದ ಪ್ರವೇಶ ಅಮೆರಿಕದ ಏಕಪಕ್ಷೀಯ ಪ್ರಭಾವವನ್ನ ಸವಾಲು ಮಾಡುವಂತಿದೆ. ಇರಾನ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮತ್ತು ತನ್ನ ಮೇಲಿನ ಆರ್ಥಿಕ ನಿರ್ಬಂಧಗಳನ್ನು ಎದುರಿಸಲು ತೈಲ ಮಾರುಕಟ್ಟೆಯನ್ನು ಅಸ್ಥಿರಗೊಳಿಸುವ ತಂತ್ರವನ್ನ ಮುಂದುವರಿಸಬಹುದು. ಈ ಯುದ್ಧ ಈಗ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಜಾಗತಿಕ ಶಕ್ತಿಗಳು ಕೇವಲ ತಮ್ಮ ಹಿತಾಸಕ್ತಿಗಳನ್ನು ನೋಡದೆ ವಿಶ್ವಸಂಸ್ಥೆಯ ನಿಯಮಗಳ ಅಡಿ ಪ್ರಾಮಾಣಿಕವಾಗಿ ಶಾಂತಿ ಮಾತುಕತೆಗೆ ಮುಂದಾಗದೇ ಇದ್ರೆ ಮಧ್ಯಪ್ರಾಚ್ಯದ ಈ ಕಿಚ್ಚು ಇಡೀ ವಿಶ್ವದ ಆರ್ಥಿಕತೆಯನ್ನ ಸುಟ್ಟು ಹಾಕಬಲ್ಲದು. ಯುದ್ಧದ ಭೀತಿಯಿಂದಾಗಿ ಸಾಮಾನ್ಯ ಜನ ಅನುಭವಿಸುತ್ತಿರುವ ಆರ್ಥಿಕ ಸಂಕಷ್ಟಗಳಿಗೆ ಮತ್ತು ಪ್ರಾಣ ಹಾನಿಗೆ ಶೀಘ್ರವೇ ವಿರಾಮ ಸಿಗಬೇಕಿದೆ. ಇದು ಕೇವಲ ಇರಾನ್ ಅಥವಾ ಇಸ್ರೇಲ್ನ ಪ್ರಶ್ನೆ ಅಲ್ಲ, ಇದು ಜಾಗತಿಕ ಶಾಂತಿ ಮತ್ತು ಮಾನವೀಯತೆಯ ಉಳಿವಿನ ಪ್ರಶ್ನೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.